ಹಲೋ ಆಕ್ಷನ್ ಮಾರ್ನಿಂಗ್ ಸ್ನೇಹಿತರೆ, ಇದೇ ಡೀನ್ ಕುಮಾರ್ ಸರು ಮತ್ತು ನಮ್ಮ ಸಣ್ಮಗ ಸುಂದರಂ ಸರು ಮತ್ತು ನಮ್ಮ ನಾಗೇಶ್ ಸರು ಲಾಸ್ಟ್ ಟೈಮು ಮುಡಿಗುಂಡಮಲ್ಲಿ ಬಂದು ಒಂದು ಅರ್ಶಿನದ್ದು ವಿಡಿಯೋ ಮಾಡಿದ್ದೆ. ಈಸಪ್ಪ ಅವ್ರ ತೋಟ ಯಾವಾಗಲೂ ಇಷ್ಟು ಚೆನ್ನಾಗಿ ಬೆಳೆದಿರಲಿಲ್ವಂತೆ ಅರ್ಶಿನ ಅಂತೇಳಿ. ಇವತ್ತು ಫೆಬ್ರವರಿಗೆ ಹಾರ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಕೆಲವೊಂದಷ್ಟು ಜಾಗಕ್ಕೆ ಕಿತ್ತಿದ್ದಾರೆ. ಇದು ಒಂದೇ ಬೊಡ್ಡೆ, ಇದು ಬಟ್ 2 ಭಾಗ ಆಗೋಯ್ತು ಕೀಳಬೇಕಾದ್ರೆ. ಒಂದೇ ಬೊಡ್ಡೆ ಎಷ್ಟು ಚೆನ್ನಾಗಿದೆ ಅರ್ಶಿನ ಅಂದರೆ ಸ್ನೇಹಿತರೆ, ಇದೆರಡು ಒಂದೇ ಬೊಡ್ಡೆ. ಇಲ್ಲಿ ನೋಡಿ, ನೆಲ ಕಿತ್ತಿದ್ದೀನಿ, ಒಂದೇ ಬೊಡ್ಡೆ ಕಿತ್ತಿರೋದು ಸರ್. ಅದರಲ್ಲಿ ನೋಡಿ ಎರೆಹುಳುಗಳು, ಅದರಲ್ಲಿ ಎರೆಹುಳುಗಳಿದೆ ನೋಡಿ ಎಷ್ಟಿದೆ ನೋಡಿ. ಕೈ ಹಾಕಿದ ಕಡೆ ಎಲ್ಲ ಎರೆಹುಳು ಸಿಗ್ತಾ ಇದೆ. ಮತ್ತು ಎಷ್ಟು ಚೆನ್ನಾಗಿದೆ ಅರ್ಶಿನ ಅಂತ ಹೇಳಿದ್ರೆ, ಇದು ಹೆಚ್ಚು ಕಮ್ಮಿ ಇದು 2 ಬೊಡ್ಡೆ ಒಂದು 4 kg ಬರ್ತದೆ. ನಾನು ಹಿಡಿದಿರೋದೇ 2 kg ಬರ್ತದೆ. ಇಷ್ಟು ಅದ್ಭುತವಾಗಿ ಅರ್ಶಿನ ಬರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆ್ಯಕ್ಷಾ ಪ್ರಾಡಕ್ಟ್ನ ಬಿಗಿನಿಂಗಿಂದ ಹಿಡಿದು ಇಲ್ಲಿ ಗಂಟ ಕೊಟ್ಟಿರುವಂಥ ವ್ಯಕ್ತಿ ಇಲ್ಲಿದ್ದಾರೆ. ಸರ್, ಏನೇನು ಕೊಟ್ಟರಿ ಚಿಕ್ಕದಾಗಿ ಚೊಕ್ತಾಗಿ ಹೇಳ್ಬಿಡಿ ಸರ್. ಸ್ಟಾರ್ಟಿಂಗು ನಾವು ನಾಟಿ ಮಾಡೋಕ್ಕೂ ಮೊದಲೇ ಬೆಡ್ಗೆ ಅವರು ಗೊಬ್ಬರದ ಜೊತೆಗೆ ಓಕೆ ನಮ್ಮ ಕ್ರಾಪ್ಸುದ ಗ್ರಾನ್ಯೂಲು, ಓಕೆ DNC 90 ಗ್ರಾನ್ಯೂಲು, ಓಕೆ ಅದನ್ನು ಏಕ್ರೆಗೆ ಓಕೆ 4 ಪ್ಯಾಕೆಟ್ನಂತೆ ಓಕೆ ಅದೆರಡು ಇದೆರಡು ಓಕೆ ಕೊಟ್ಟು ಅರ್ಶಿನ ಹಾಕುವ ಮೊದಲು DOG 80ನ ಹಚ್ಚಿಸಿ ಓಕೆ ನಾವು ನಾಟಿ ಮಾಡೋಕ್ಕೂ ಮೊದಲೇ ಓಕೆ ಹಚ್ಚಿಸಿ ನಾಟಿ ಮಾಡ್ತಿರೋದು ಇದು. ಓಕೆ ಅನಂತರದ ದಿನಗಳಲ್ಲಿ ನಮ್ಮ ಭೂಮಿ ಸುಧಾ, ಕೋಚು, ASP 90, ಅನಂತರದಾಗಿ ಕ್ರಾಪ್ ಸುಧಾ ಮತ್ತು ASP 90, ಓಕೆ DOG 80, ಓಕೆ ಡ್ರಿಪ್ಪು ಮತ್ತು ಸ್ಪ್ರೇ ಓಕೆ ಎರಡೂ ಅದೇ ಸೇಮ್ ಟು ಕಂಟಿನ್ಯೂ ಆಗಿದೆ. ಆನಂತರ ಡ್ರಿಪ್ಪಲ್ಲಿ ನಮ್ಮ 3B ಗೋಲ್ಡ್ ಬ್ಲ್ಯಾಕ್ ಬೂಸ್ಟ್ರು, ಕ್ರಾಫ್ವಿಟಾ, DNC 90 ಲಿಕ್ವಿಡು ಇವನ್ನ ಹಂತವಾಗಿ ಎಕರೆಗೆ 1 ಲೀಟ್ರಾಗಿ 3 ದಿನಕ್ಕೆ 5 ದಿನಕ್ಕೆ ಡ್ರಿಪ್ಪಲ್ಲಿ ಕೊಡ್ತಾ ಬಂದಿದ್ದಾರೆ. ಓಕೆ ಕೊನೆಯದಾಗಿ ಕ್ರಾಫ್ವಿಟವನ್ನು ಮತ್ತು ನಮ್ಮ 3B ಬ್ಲ್ಯಾಕ್ ಬೂಸ್ಟು ಒಟ್ಟು ನಿಲ್ಲಿಸಿದ್ದೀವಿ 5 ಲೀಟ್ರು. ಇಷ್ಟಕ್ಕೆ ಇದು ಇಷ್ಟು ಇಳುವರಿ ಇದೆ ಸರ್. ನೀವು ಯಾವಾಗಾದರೂ ಈ ಥರ ಇವರ ಟೋಟಲ್ ಮೊತ್ತ ಪೂರ್ತಿ ನಾನೇ ಮೇಂಟೈನ್ ಮಾಡೋದ್ರಿಂದ 41,000 ರೂಪಾಯಿಗೆ ನಿಂತಿದೆ. 41,000 ರೂಪಾಯಿ ಎಷ್ಟು ಸರ್ ಜಮೀನು? ಜೊತೆಗೆ ಈರುಳ್ಳಿ ಬೆಳೆದಿದ್ದಾರೆ, 90 ಕ್ವಿಂಟಲ್ ಈರುಳ್ಳಿ ಬೆಳೆದಿದ್ದಾರೆ. ನೋಡಿ ಸ್ನೇಹಿತರೆ, ಅರ್ಶಿನ ಮೇಲೆ ಕೇಳೋಕ್ಕಿಂತ ಮುಂಚೆ ಈರುಳ್ಳಿ ಬೆಳ್ಕೊಬಿಟ್ರು ಇಂಟರ್ ಕ್ರಾಪ್ ಆಗಿ. ಅದಾದಮೇಲೆ ಅರ್ಶಿನ ಎದ್ದಿರೋದು. ಸರ್, ಈ ಥರ ಎಲ್ಲಾದರೂ ಬೇರೆ ಕಂಪ್ನಿ ಪ್ರಾಡಕ್ಟು ಉಪಯೋಗಿಸಿರುವಂಥ ರಿಸಲ್ಟ್ ಈ ಥರ ನೋಡಿದ್ದೀರಾ? ಬೇರೆ ಎಲ್ಲೂ ನೋಡಿಲ್ಲ. ಓಕೆ, ಇಲ್ಲಿ ನಾನು ಕೊಟ್ಟಿರೋ ಮಾಹಿತಿಗೆ ತಕ್ಕಾಗಿ ಬೆಳೆ ಬಂದಿದೆ. ಓಕೆ ಸ್ನೇಹಿತರೆ, ಇಳ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಯಾಕೆ ಗೊತ್ತಾ, 5 kgಗಿಂತ ಜಾಸ್ತಿ ಇದೆ ಇದು. ಇಷ್ಟು ಅದ್ಭುತವಾದಂಥ ಟೆಸ್ಟಿಮೋನಿ ನಿಮಗೆ ಇನ್ಯಾವ ಕಂಪ್ನಿ ಪ್ರಾಡಕ್ಟ್ ಇನ್ನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದಂಥ ಪ್ರಾಡಕ್ಟು. ಆ ಕಲರಿಂಗ್ ಇರ್ಬೋದು, ಕೀಪಿಂಗ್ ಕ್ವಾಲಿಟಿ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅರ್ಶಿನ ಖುಷಿ ಆಗುತ್ತೆ. ಒಂದು ಬೊಡ್ಡೆ ಒಂದು 5 kg ಬರುತ್ತೆ ಅಂತ ಹೇಳಿದ್ರೆ, ಒಂದು ಬೊಡ್ಡೆ ಒಂದು 5 kg ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇದು ಎಷ್ಟು ಎಕರೆ ಹಣ ಇರೋದು ಟೋಟಲು? 140. 1 ಎಕರೆ 40 ಸೆಂಟ್ ಇರೋದು. ಇಳುವರಿ ಎಷ್ಟು ಬರುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಏನು ಬೆಳೆದಿರಿ ಹಿಂದೆ ಅದಕ್ಕಿಂತ ಒಂದು 10 ಕ್ವಿಂಟಾಲ್ ಜಾಸ್ತಿ ಬರುತ್ತೆ ಅಂತ ಸುಮ್ಮನೆ ಹೇಳ್ಬಿಟ್ಟಿದ್ದೀನಿ ಬ್ಲೈಂಡಾಗಿ. 10 ಕ್ವಿಂಟಾಲ್ಗಿಂತ ಜಾಸ್ತಿ ಹೆಚ್ಚು ಇಳುವರಿ ತಗೊಳ್ತೀರಿ ಅಂತ. ಬಂದೇ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸು ನನಗೂ ಇದೆ. ಅಣ್ಣ, ನಿಮಗೂ ಇದೆ? ಖಂಡಿತವಾಗ್ಲೂ ಇದೆ ಕಾನ್ಫಿಡೆನ್ಸ್. 100% ಇದೆ ಅಲ್ವಾ? ಎಸ್, ಇಟ್ಸ್ ವೆರಿ ಗುಡ್ ಟೆಸ್ಟಿಮೋನಿ ಆಫ್. ಯಾಕಂದರೆ ನಾನು ಇಲ್ಲೇ ಬೆಳೆದೆಲ್ಲ ನೋಡಿದ್ದೀನಿ. ಸಂಕೇತ್ ಸರ್ ಥ್ಯಾಂಕ್ಸ್ ಹೇಳೋಣ. ಸಂಕೇತ್ ಸರ್ ವಿಸಿಟ್ ಹೆಂಗಿರುತ್ತೆ ಫಾಲೋ ಅಪ್ ಅಂತ ಹೇಳಿದ್ರೆ, ಇವತ್ತಿನ ಟೆಸ್ಟಿಮೋನಿಗಳೇ ನಿಮಗೆ ಉದಾಹರಣೆ. ಫಾಲೋ ಅಪ್ ಮಾಡಿ ಪ್ರೀತಿಸಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದಕ್ಕೋಸ್ಕರ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ಸಂಕೇತ್ ಸರ್. ಕುಟುಂಬಕ್ಕೆ ಇದೊಂದು ದೊಡ್ಡ ಟೆಸ್ಟಿಮೋನಿ. ಥ್ಯಾಂಕ್ ಯು ಸರ್. ಹಲೋ, ಒಂದು ಫೋಟೋ ತಗೊಂಡು